ಎದುರುಗಳು ಯಾಕೆ ಗೊತ್ತಾ ಅಳ್ಕಿಸ್ಕೊಂಡು ನಿಂತಿರೋದು. ಫ್ರೇಮ್ಗಳಿಂದ ಒಬ್ಬಳು ಡುಮ್ಮಿ ಬೇರೆ ಬರ್ತಾ ಇದ್ದಾಳೆ. ಅವಳು ಆ ಕಡೆ ಸ್ಟೋರಿ ಗೊತ್ತಾಗುತ್ತೆ ತೋರಿಸ್ತಿದೆ. ಇದೇನು ಸ್ಟೋರಿ ಅಂದರೆ, ನಾನಿಲ್ಲಿ ಈ ಸ್ಪಾಟಲ್ಲಿ ಬರುತ್ತಿದ್ದೆಲ್ಲ ಆವಾಗ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಡೆಲ್ಲಿಯಲ್ಲಿ ಕೈಕಾಲು ಮುಖ ತೊಳೆಯೋಕ್ಕೆ ಹೋಗ್ತಿದ್ನಲ್ಲ, ವಾಟರ್ ಬಾಟ್ಲ್. ಡೆಲ್ಲಿ ಕೈ ತೊಳೆಯೋಕ್ಕೆ ಹೋಗ್ತಿರುವಾಗ ಈ ಒಬ್ಬ ಕಿರಿಕ್ ಮಾಡ್ತಿದ್ಲು. ಏಳು ಗಂಡ ಬಂದು ಇವರಿಬ್ಬರು ಇದ್ದಾರಲ್ಲ, ಇವರು ಥರ ಕಿರಿಕ್ ಮಾಡ್ತಿದ್ರು. ಏನಪ್ಪ ಅಂದರೆ, ಕೈನ ಬಾಟ್ಲ ನೀರು ಹಿಡ್ಕೊಂಡು ಕೈ ತೊಳೆಯ ಇಲ್ಲಿ ಎಲ್ಲ ಸೋಪೆಲ್ಲ ಹಾಕ್ಕೊಂಡು ಕೈ ತೊಳಿಬೇಡ, ಇದು ಮಾಡಬೇಡ, ಏನೋ ಸ್ನಾನ ಮಾಡಬೇಡ, ಕೈಕಾಲು ಮುಖ ತೊಳಿಬೇಡ, ಕಾಲೆಲ್ಲ ಸೋಪ್ ಹಾಕ್ಕೊಂಡು ತೊಳಿತೀಯ, ಮೇಲಿಟ್ಕೊಂಡು ಕೆಳಗಿಟ್ಕೊ, ಹಂಗೆ ಹಿಂಗೆ ಅಂತ ಜಗಳ ಮಾಡಿದ್ದೆ ಇವನು ಗೌಡ. ಆಮೇಲೆ ಇದು ಮಾಡಿದ್ದ, ಏನು 2 ಸಲ ಹಿಂಗೆ ಮಾಡಿದ್ದ. ಅವನ ಜೊತೆ 2 ಸಲ ಕಿರಿಕಾಗಿತ್ತು. ಅದಕ್ಕೆ ಇನ್ನೊಬ್ಬ ಬುಡ್ಡ ಇದ್ದಾನಲ್ಲ, ಅವನೇ ಒಂದು ಸಲ ಉಲ್ಟಾ ಕೊಟ್ಟಿದ್ದು, ಕೈಲಿ ಮಾಡಿದ್ದು. ಸೊ ಅದು ಆ ಸ್ಟೋರಿ. ಇನ್ನೊಬ್ಬ ಡೆಫ್ರಿ ಮೇಲೆ ಜನ ಬರ್ತಾರೆ. ಇದು ಅಮ್ಮ ಕರೆಕ್ಟಾಗಿ ಟಾಯ್ಲೆಟ್ಗೆ ಹೋಗೋ ಟೈಮ್ಗೆ ಇದು ಊಟ ಹಾಕೋದಕ್ಕೆ ಬರ್ತಿದೆ ಯಾವಾಗಲೂ. ಮತ್ತು ಅಲ್ಲಿ ನಂಬರ್ 2 ಹೋಗ್ತಿದ್ದಲ್ಲ, ಆ ಸೇಮ್ ಟೈಮ್ಗೆ ಅದು ಬರ್ತಿದೆ. ಇದು ಅಷ್ಟೇ ಬಂದ್ಲಿ, ಇವನು ಅಷ್ಟೇ ಸೇಮ್ ಟೈಮ್ಗೆ ಇದು ಬರೋದು, ನಾಯಿ ಮೇಯ್ಸಕ್ಕೆ ಬರೋದು. ಡೆಫ್ರಿ ಮೇಲೆ ಸುಮಾರು ಜನ ಕಳಿಸ್ಕೊಡ್ತಾರೆ. ಇವನು ಯಾಕೋ ಇಲ್ಲೆಲ್ಲ ಓಡಾಡ್ತಾವನೆ. ಯಾರು ತುಣ್ಯ ಹೋಗಿ ನೋಡೋದು ಆಸೆ ಐತೆ, ನೋಡ್ಕೊಳ್ಳಿ ಮಾಡೋಕ್ಕಾಗುತ್ತಾ? ಆ್ಯಕ್ಚುಲಿ ಬಿಲೀವ್ ಹಾಫ್ ಡಿಲೆಕ್ಸ್ ಅಂತ ಟಿ ಶರ್ಟ್ ಹೋಯ್ತು. ಬಿಲೀವ್ ಹಾಫ್ ಡಿಲೆಕ್ಸ್ ಗಾಡಿ, ಹೀರೋ ಗಾಡಿ, ಬಿಲೀವ್ ಟಿ ಶರ್ಟು. ಸೊ ಅಂದರೆ ಇವತ್ತು ದೇವಸ್ಥಾನಕ್ಕೆ ಹೋಗೋ ಪ್ಲಾನ್ ಇದೆ. ಸೊ ದೇವಸ್ಥಾನಕ್ಕೆ ಮತ್ತು ನಂಜನಗೂಡು ಸ್ನಾನಕ್ಕೆ ಹೋಗೋ ಪ್ಲಾನ್ ಇದೆ. ಸೊ ಅಲ್ಲಿಗೆ ಯಾರು ಹೋದರೆ ಅರ್ಧಂಬರ್ಧ ಸ್ನಾನ ಮಾಡೋ ಹಾಗೆ ಮಾಡ್ತೀವಿ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು. ಹಾಫ್ ಡಿಲೆಕ್ಸ್ ಕೂಡ ತರಿಸಿದೆ. ಯಾಕೆಂದರೆ ಲಿಫ್ಟ್ ತೊಗೊಂಡೋದ್ರೆ ಅರ್ಧಂಬರ್ಧ ಡಿಲೆಕ್ಸ್ ಇದೆಯಾ, ಅರ್ಧಂಬರ್ಧ ಕ್ಲೀವು, ಆದರೆ ಅರ್ಧಂಬರ್ಧ ಹೋಮ್ಲೆಸ್ ಥರ. ಅಂದರೆ ಹೋಮ್ಲೆಸ್ ಅಂದರೆ ಅರ್ಧಂಬರ್ಧ ಹುಚ್ಚಿನ ಥರ ಅಥವಾ ಭಿಕ್ಷುಕನ ಥರ, ಅರ್ಧಂಬರ್ಧ ನಾರ್ಮಲ್ ಬಸ್ಸಿನ ಥರ ಕಾಣ್ತಿದೆಯಾ ಅಂತ ಒಂದು. ಇನ್ನೊಂದು ಅದಕ್ಕೆ ಕರ್ಕೊಂಡೋಗೋದು, ಲಿಫ್ಟ್ ಸಿಗೋದಿಲ್ಲ ಅಂತ ಅರ್ಥ ಒಂದು. ಇನ್ನೊಂದು ದೇವಸ್ಥಾನಕ್ಕೆ ಹೋದರೂ ಸ್ನಾನ ಮಾಡೋಕ್ಕೆ ಹೋದರೂ ಸ್ನಾನ ಮಾಡೋದಕ್ಕೆ ಬಿಡೋದಿಲ್ಲ, ಅರ್ಧಂಬರ್ಧ ಸ್ನಾನ ಮಾಡೋ ಹಾಗೆ ಮಾಡ್ತೀವಿ ಅಂತ. ಇದೊಂದು ಅರ್ಧಂಬರ್ಧ ಊಟ ಆಗ್ತೀವಿ ಅಂತ. ದೇವಸ್ಥಾನಕ್ಕೆ ಹೋದರೂ ಅರ್ಧಂಬರ್ಧ ಊಟ ಆಗ್ತೀವಿ ಅಂತ. ಯಾಕದು ಅರ್ಧಂಬರ್ಧ ಊಟ ಅಂದರೆ, ಮಲ್ಬಾರಲ್ಲಿ ಇವತ್ತು ಊಟ ಇಸ್ಕೊಂಡಿಲ್ವಲ್ಲ, ಸೊ ನೆನ್ನೆ ಊಟ ಇಸ್ಕೊಂಡಿಲ್ವಲ್ಲ, ಸೊ ಇವತ್ತು ಊಟ ಇಸ್ಕೊಳ್ಳಿ ಅನ್ನೋ ಆ್ಯಟಿಟ್ಯೂಡ್ ಇದೆ ಅವ್ರದ್ದು. ತಪಸ್ ಮಾಡ್ತಾವ್ರೆ ಇಲ್ಲಿ ಹೊಸಬಲ್ಲ ಅಳಬಲ್ಲ ಯಾರು ತಪಸ್ ಮಾಡ್ತಾವ್ರೆ. ಯೋಗ ಅಭ್ಯಾಸ ಮಾಡೋರು ಇಲ್ಲಿ ನಿಂತ್ಕೊಂಡು ಪೋಸ್ ಕೊಡ್ತಾ ಇರೋದು. ಮುಂದೆ ಬೆಡ್ಶೀಟ್ ಮಾಡಿಸ್ತಾ ಇದ್ದೀನಿ ಈಗ. ಸೊ ಅವನು ಬಂದು ಮುಂದೆ ನಿಂತಿರೋದು. ಈ ಕಡೆ ಅದು ಇವನ್ ಸ್ಟೋರಿ ಆದರೆ, ಈ ಕಡೆ ಒಬ್ಬಳು ವರ್ಕೌಟ್ ಮಾಡ್ತಾವಳೆ, ಆ ಕಡೆ ಒಬ್ಬಳು ವರ್ಕೌಟ್ ಮಾಡ್ತಾ ಇರೋದು, ಸುಮ್ಮನೆ ಅಂದಿರೋದು. ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಯೋಗ ಮಾಡ್ತಾರಲ್ಲ ಅವ್ರ ಕಡೆ ಅವರು. ಅಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಂಬಂಧಪಟ್ಟವರು ಇನ್ನೊಬ್ಬ ಹೋಗ್ತಾವನ ವಿಷ್ಣು ಮುಂದುಗಡೆ. ಆದರೆ ಅದು ಅದ್ದಿದ್ದ ಪಾರ್ಕ್, ಅವರು ಪಾರ್ಕ್ ಒಳಗೆ ನಾವು ಪಾರ್ಕ್ ಒಳಗೆ ಬರ್ತೀವಿ, ನೀನು ದೇವಸ್ಥಾನದೊಳಗೆ ಬರೋಕ್ಕೆ ಬಿಡೋದಿಲ್ಲ ಅದು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಬೆಳಗ್ಗೆಯಿಂದ ನೋಡಿದ ಸ್ಟೋರಿ ಅದೇ. ಆ್ಯಕ್ಚುಲಿ ಅವರು ದೇವಸ್ಥಾನದೊಳಗೆ ನೀರು ತೊಗೊಳ್ಳೋದನ್ನು, ಕೈಕಾಲು ಮುಖ ತೊಳೆಯೋದನ್ನು ತಡೆಯೋದಕ್ಕೆ ಅಂತ ದೇವಸ್ಥಾನದವರು ಭಕ್ತರು ಎಲ್ಲರೂ ಬರ್ತಾರೆ. ಸೊ ಅದೇ ಭಕ್ತರು, ಅದೇ ಜನಗಳು ಇಲ್ಲಿ ಪಾರ್ಕ್ ಒಳಗೂ ಬರ್ತಾರೆ. ಅಂದರೆ ನಾವು ನೀನಿರೋ ಜಾಗಕ್ಕೆ ನಾವು ಬರ್ತೀವಿ, ನಾವಿರೋ ಜಾಗಕ್ಕೆ ನೀನೇನು ಬರೋದು ಬಿಡೋದಿಲ್ಲ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಒಳ್ಳೆ ವಿಷಯ ಹೇಳ್ಬೇಕಂದ್ರೆ ಇದು ಸೂರ್ಯ ಕಂಡುಬಿಟ್ಟಿಲ್ವಲ್ಲ, ಅದಕ್ಕೆ ಸೂರ್ಯನ ಹೆಂಗೆ ಎಳೆಯೋದು ಅಂತ ಹಗ್ಗ ಕಟ್ಟೋಕ್ಕೆ ಟ್ರೈ ಮಾಡ್ತಾವನೆ. ಕೆಳಗೆ ಬೆಂಕಿ ಹಾಕಿದ್ರೆ ಹಿಬ್ನಿ ಹೋಗುತ್ತಲ್ಲ, ಚಳಿ ಹೋಗುತ್ತಲ್ಲ, ಹಂಗೆ ಕೆಳಗೆ ಬೆಂಕಿ ಹಾಕಿ ಹೊಗೆ ಹಾಕಿ ಮೋಡಗಳನ್ನೆಲ್ಲ ಸೆಳಿಗೆ ತಳ್ಳಿ
ಒಂದು ಈ ಕಡೆ ಹಗ್ಗ ಹಾಕಿ ಬಾವಿಯಿಂದ ನೀರು ತೆಗಿತಾರಲ್ಲ ಹಂಗೆ ಸುಳಿನ ಈಚೆ ಎಳಿತಾನೆ. ಪಕ್ಕ ತಪಸ್ಸು ಬರ್ತಿದ್ದಾವೆ ಈ ಕಡೆ ಹೋದ. ಅಲ್ಲಿ ಹೋಗ್ದಲ್ಲ ವರ್ಡ್ ಆ್ಯಕ್ಟಿವ್ ಆ್ಯಕ್ಚುಲಿ ಅಲ್ಲಿ ಹೋಗಿದ್ದು ಹಿಂಗೆ ಅಂದರೆ ವಿಷುವಲ್ ಕವರ್ ಮಾಡಬೇಕಿತ್ತು, ಮಿಸ್ ಆಗೋಯ್ತು, ಸಡದಾಗಲಿಲ್ಲ. ಈ ಪಾಯಿಂಟಲ್ಲಿ ಈ ಗ್ಯಾಪಲ್ಲಿ ಬ್ಯಾರಿಕೇಡ್ ಇದೆಯಲ್ಲ, ಬ್ಯಾರಿಕೇಡ್ ಈ ಕಡೆ ಲೆಫ್ಟ್ ಜಾಗ ಇದೆಯಲ್ಲ, ಈ ಬ್ಯಾರಿಕೇಡಲ್ಲಿ ಬಂದಿದ್ದು ಒನ್ ವೇ ಆ್ಯಕ್ಚುಲಿ ಬರ್ಬೋದು, ಆದರೆ ಇಲ್ಲೂ ಒನ್ ವೇ ಅಲ್ವಲ್ಲ. ಇವರು ಸ್ಪ್ಲೆಂಡರ್ ಈ ಗಾಡಿ ಎಕ್ಸಾಕ್ಟ್ಲಿ ಇದೇ ಥರ ಹೋದಾಗ ಈಗ ಸ್ಪ್ಲೆಂಡರ್ ಹೋಯ್ತಲ್ಲ, ಸಾರಿ ಪ್ಯಾಷನ್ ಗಾಡಿ ಹೋಯ್ತಲ್ಲ, ಎಕ್ಸಾಕ್ಟ್ಲಿ ಅದೇ ಥರ ಹೋದ ಅವನು. ಒಳ್ಳೆ ಆ್ಯಕ್ಟಿವ್ ಸಿಟಿ ಕಾರ್ಪೊರೇಷನ್ ಅವರು, ಜೊತೆಗೆ ಮುಂದೆ ಕೂಡ ಸಿಟಿ ಕಾರ್ಪೊರೇಷನ್ ಅವರು ಕಸ ಗುಡಿಸೋ ಕಾಮಗಾರಿಯಲ್ಲಿ ಹೆವಿ ಎಂಗೇಜ್ ಆಗಿದ್ದಾರೆ, ಉದ್ದಕ್ಕೂ ಕಾಣ್ತಾ ಇದ್ದಾರೆ. ಅದೆಲ್ಲ ಕವರ್ ಮಾಡೋಕ್ಕೆ ಹೋಗಲ್ಲ, ಅದೆಲ್ಲ ಗಾಡಿ ಕವರ್ ನಿಂತಿದ್ದೆ ಸ್ಟೈಲ್ ನೋಡ. ಇದು ಫುಟ್ಬಾಲ್ ಹಾಕ್ಬಿಟ್ಟು KH744 ಊಟ ಸಿಗೋದಿಲ್ಲ ಅಂತ. ಅದು ರೇವತಿ ದೀಪಾವತಿ ಡಾಕ್ಟರ್ ಬಾಲಗುಡಿ ಕೂಡ ಹೌದು. ಮಕ್ಕಳಲ್ಲಿ ಬೀಚೆ ಓದಿಲ್ಲ, ಗಾಡಿ ಓಡಿಸ್ತಾ ಹೋಗೋದು. ಯಶೋವತಿ ಯಾಕೆ ಯಶೋವತಿ ತೋರಿಸಿದ್ರೆ ಯಶೋವತಿಯಲ್ಲಿ ಆ್ಯಕ್ಚುಲಿ ಬಿತ್ತಿಲೇಶ್ ಹುಡುಗ ಹೋದ. ರೋಡಲ್ಲಿ ಬುದ್ದಕ್ಕೂ ಬಿಸ್ಕೊಂಡು ಹಾಕಿದ್ದಾರೆ, ಯಾಕೆ ಗೊತ್ತಿಲ್ಲ. ಇವಾಗ ಸಿಟಿ ಕಾರ್ಪೊರೇಷನ್ ಇದೆ, ಅದಕ್ಕೆ ಆ್ಯಕ್ಚುಲಿ ಸಂಗೀತ ಮೊಬೈಲ್ ಸ್ಟೋರ್ದಿದು. ಅಲ್ಲಿ ಸ್ಕ್ರೂ ಲೂಸ್ ಆಫರ್ ಇದೆ. ಓಪೋ ಫೈಂಡ್ X9 ಸುರೇಶ ಮತ್ತು ಯಶವಂತ್ ಇಬ್ಬರು ಸೆಪ್ಟೆಂಬರ್ ತಿಂಗಳಲ್ಲೇ ಹೋಗಿರೋದು. ಮತ್ತು ಅಟ್ 99 ರುಪೀಸ್ ಇದೆ. ಸೊ ಅದು ಕೂಡ ಅಗೇನ್ ಸುರೇಶ ಮತ್ತು ಯಶವಂತ್. ಸ್ಕ್ರೂ ಲೂಸ್ ಅಂದರೆ ಆ್ಯಕ್ಚುಲಿ ಇದು ಏನಕ್ಕೆ ರೆಫರ್ ಟು ಮೀ ಅಂದರೆ ನವೀನ್ ತಲೆ ಸರಿ ಇಲ್ಲ ಅಂತ ಆ್ಯಕ್ಚುಲಿ ಇದು ಕ್ರಿಯೇಟ್ ಮಾಡಿರೋ ಅಡ್ವರ್ಟೈಸ್ಮೆಂಟು. ನನಗೆ ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟಿದ್ದವರು ಇವರೇ ಅದು ಅಡ್ವರ್ಟೈಸ್ಮೆಂಟ್ ಇದೆಯಲ್ಲ, ಅದಿರೋದು ಕರೆಕ್ಟಾಗಿ JSS ಹಾಸ್ಪಿಟ್ಲ್ ಹತ್ರ ಇದೆ. JSS ಹಾಸ್ಪಿಟ್ಲು ಮತ್ತು ಇದು ರಿಸರ್ಚ್ ಸೆಂಟರು ಆಳು ಮೂಳು ಏನೇನೋ ಇದೆಯಲ್ಲ ಎಲ್ಲ ಇಲ್ಲೇ ಇರೋದು ಅವ್ರದ್ದು. ಸೊ ಅದ್ರ ಅಪೋಸಿಟ್ ಹಾಕಿರೋದು ಇದು ಅಗ್ರಹಾರ ರೋಡಿದು. ಯಾವುದು ಕೃಷ್ಣ ಅಲ್ಟ್ರಾ ಏನೋ ಇದೆ, ಕೃಷ್ಣ ಅಗೇನ್ ಅದು ಕೃಷ್ಣ ಅಲ್ಟ್ರಾ ಸೌಂಡ್ ಫಾರ್ಮುಲಾ ಕೃಷ್ಣ ದಾರಿ ಹೋಗ ಚಾಮುಂಡಿ ಬೆಟ್ಟದ ಕಳ್ಳನ ಮಗ. ಸೊ ಇದೆಲ್ಲ ರಿಲೇಟೆಡ್ ಅದೇ. ಈ ಬಡ್ಡಿ ಮಕ್ಳು ಹೆಂಗೆ ಬಿಸ್ನೆಸ್ ಅಂದರೆ ಅವ್ರು ಮಾರ್ಕೆಟಿಂಗ್ ಮಾಡೋದಕ್ಕೋಸ್ಕರ ಹೆಂಗೆ ನಮ್ಮ ಫ್ಯಾಮಿಲಿಗೆ ಯೂಸ್ ಮಾಡ್ಕೊಳ್ತಿದ್ದಾರೆ, ಸ್ಪೆಷಲಿ ನನ್ನನ್ನು ಯೂಸ್ ಮಾಡ್ಕೊಳ್ತಿದ್ದಾರೆ ಅನ್ನೋದಕ್ಕೆ ಒಂದು ಎವಿಡೆನ್ಸ್ ಇದು. ಸೊ ಇವಾಗ ಆಲ್ರೆಡಿ ಸುದರ್ಶನ್ ಸಿಂಗ್ಸ್ ಅವ್ರದ್ದು ಕತೆ ಹೇಳಿದ್ದೀನಿ ಸ್ಟೋರಿ. ಅವ್ರದ್ದು ಇದು ಇನ್ನೊಂದು ಸಂಗೀತ ಮೊಬೈಲ್ ಸ್ಟೋರ್ ಶುರುವಾಗಿದೆ. ಎಲ್ಲ SS ಇಂದಲೇ ಶುರುವಾಗಿರೋದು. ವೆಂಕಟೇಶ್ವರ ಅಗೇನ್ ವೆಂಕಟೇಶ್ವರ ಕ್ಯಾಡಿ ಮಾಸ್ಟರ್ ಅವನು ಮತ್ತು ಯಶವಂತ್ ಇದ್ದಾನಲ್ಲ, ಅವ್ನಿಗೆ ಇನ್ನೊಂದು ಹೆಸರು ವೆಂಕಟೇಶ ಅಂತ. ಯಶವಂತ, ವೆಂಕಟೇಶ, ರಾಘವೇಂದ್ರ 3 ಹೆಸರಿದೆ ಅವನಿಗೆ. ಒಬ್ಬೊಬ್ರು ಅವ್ರೊಂದು ಹೆಸರು ಕಟ್ಕೊಂಡವ್ರೆ. ಒಟ್ಟು 3 ಹೆಸರಲ್ಲಿ ಕೆಲಸ ಮಾಡ್ತಾರೆ ಅವರು. ಬಿಸ್ನೆಸ್ ಅಲ್ವಾ, ಮಾಡಲೇಬೇಕು, ಮಾಡ್ತಾರೆ ಬಡ್ಡೆ ಐಕ್ಲ.
ಅಲ್ಲಿ ಆ್ಯಕ್ಚುಲಿ ಒಬ್ಳು ಲೇಡಿ ಹೋಗ್ತಾ ಇದ್ದಾಳಲ್ಲ, ಅವಳು ಎದ್ಗೋದ ಅಲ್ಲಿ ಅವಾಚ್ಯ ಶಬ್ದಗಳಲ್ಲಿ ಬೈಕೋ ಹೋಗ್ತಾಳೆ. ಆ್ಯಕ್ಚುಲಿ ಅವ್ರ ತಲೆ ಸರಿಯಾಗಿ ಆಯ್ತಾ, ಬೇಕಂತ ಅಂದ್ಬಿಟ್ಟು ಬೈಕೊಂಡು ಹೋಗ್ತಾ ಇರೋದು, ಲಕ್ಷ್ಮಮ್ಮನ ಪರವಾಗಿ ಬೈತಾ ಇರೋದು. ನಾನು ಆ್ಯಕ್ಚುಲಿ ಸೋಷಿಯಲ್ ಮೀಡ್ಯಾದಲ್ಲಿ ನಾಯಿಗಳ ವಿಚಾರವಾಗಿ ವಿಷಯ ಮಾತಾಡ್ಬೇಕಾದ್ರೆ ಅಲ್ಲಿ ಎಸ್ತಿದ್ದು ಕ್ಯಾಮ್ರಲ್ಲಿ ಕವರ್ ಆಗಿದ್ದು. ಇದು ಮುಸ್ಲಿಮರ ಮುಂದೆ ಮೇಲ್ಕೋಟೆ ಅಂತೀನಿ, ಕೋಟೆ ಆಂಜನೇಯ ರಾಕಿ ಸ್ಟಾರ್ ಪಾಲವ್. ಏನೋ ಇದರಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿದ್ದೇನೆಂದರೆ, ಎಷ್ಟೊಂದು ನಮ್ಮ ಮನೇಲೆ ಎಲ್ಲಿಯೂ ಬೇಡ, ನಮ್ಮ ಮನೇಲೆ ಇದ್ದಾರೆ ಜನಗಳು ತಿನ್ನೋದಕ್ಕೆ. ನನಗೆ ಅನ್ನ ಕೊಟ್ಟಿಲ್ಲ. ಕರೋನಾ ಬಂದ ಸಮಯದಲ್ಲಿ ಬೀದಿ ನಾಯಿಗಳಿಗೆ ಬಾಡೂಟ ಹಾಕಿದ್ದಾರೆ, ಆದರೆ ನನಗೆ ತಿನ್ನೋಕೆ ಅನ್ನ ಕೊಟ್ಟಿಲ್ಲ ಅವರು. ಅಂಥ ಜನ ನಮ್ಮನೆ ಒಳಗೆ ಇದ್ದಾರೆ. ಬೀದಿ ನಾಯಿಗಳಿಗೆ ಒಂದು ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡು ಬೀದಿಲಿರೋ ಎಲ್ಲ ನಾಯಿಗಳಿಗೂ ಒಂದೊಂದು ಬಿಸ್ಕೆಟ್ ಹಾಕ್ಬಿಟ್ಟು ಫೋಟೋ ಹೊಡೆದು ಸೋಷಿಯಲ್ ಮೀಡ್ಯಾಗೆ ಅಪ್ಲೋಡ್ ಮಾಡ್ಕೊಳ್ತಾರೆ. ಅದು ಇದು ಅಂದ್ಕೊಂಡು ಏನೇನೋ ಅಪ್ಲೋಡ್ ಮಾಡಿದ್ದೆ. ಸೊ ಅದಕ್ಕೆ ಅವಳು ಅವಾಚ್ಯ ಶಬ್ದಗಳಲ್ಲಿ ಬೈಕೊಂಡು ಹೋಗಿದ್ದು ಅವಳು. ಅಂದರೆ ಹಾಗೆಲ್ಲ ಬೈತಾರೆ ಜನಗಳು, ನೀನು ಸೋಷಿಯಲ್ ಮೀಡ್ಯಾದಲ್ಲಿ ನಾಯಿಗಳು ವಿರೋಧವಾಗಿ ಮಾತಾಡಿದೆಯಲ್ಲ ಅಂತ. ಜೊತೆಗೆ ಎಲ್ಲರೂ ತಗೊಳ್ಳಿ ಅಂತ. ES 8785 KA06 ES. ಅಂದರೆ ಈಗ ಅಡಾಪ್ಟ್ ಮಾಡ್ಕೊಳ್ಳಿ. ಈಗ ಪ್ರಾಣಿ ಪ್ರಿಯರು ಎಲ್ಲ ಇದ್ದಾರಲ್ವ, ಸೊ ಪ್ರಾಣಿ ಪ್ರಿಯರು ಇದ್ದರೆ ಅಡಾಪ್ಟ್ ಮಾಡ್ಕೊಳ್ಳಿ. ಸುಮ್ಮನೆ ನಿಂತ್ಕೊಂಡು ನಾಯಿಗಳ ಪರವಾಗಿ ಚಪ್ಪಾಳೆ ಸ್ಪೀಚ್ ಮಾಡಿದ್ರೆ ಬದಲು ಪ್ರತಿಯೊಬ್ಬರು ಒಂದೊಂದು ನಾಯಿ ಅಡಾಪ್ಟ್ ಮಾಡ್ಕೊಳ್ಳಿ ಬಿಡಿ. ಅದನ್ನೇ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳಿದೆ. ಈಗ ನಾಯಿಗಳು ಸಾಯಿಸೋದು ತಪ್ಪು ಅನ್ನೋರು ಕೋಳಿ ಕುರಿಗಳನ್ನು ಬಲಿ ಕೊಡೋದ್ರೆ ಅವ್ರೆಲ್ಲ ವೆಜಿಟೇರಿಯನ್ಗಳ. ಕೋಳಿ ಕುರಿ ಕುಯ್ಕೊಂಡು ತಿಂತಾರೆ, ಆದರೆ ನಾಯಿಗಳು ಮಾತ್ರ ಸಾಯಿಸ್ಬಾರ್ದಂತೆ. ಅದು ಯಾವ ಥರ? ನನ್ನ ಪ್ರಕಾರ ಜಡ್ಜ್ಮೆಂಟ್ ಸರಿಯಾಗಿ ಮಾಡಿದ್ದಾರೆ ಅವರು. ಅವ್ರಿಗೆ ಬೇರೆ ಯಾವುದೇ ಆಪ್ಷನ್ಸ್ ಇರಲಿಲ್ಲ. ಯಾಕೆಂದರೆ ಅವರೇನು ಆರ್ಡ್ರ್ ಪಾಸ್ ಮಾಡೋಕ್ಕಾಗಲ್ಲ. ಎಲ್ಲರೂ ಒಂದೊಂದು ನಾಯಿ ಅಡಾಪ್ಟ್ ಮಾಡ್ಕೊಳ್ಳಿ ಅಂತೇಳಿ ಆರ್ಡ್ರ್ ಪಾಸ್ ಮಾಡೋಕ್ಕಾಗಲ್ಲ. ಸರ್ಕಾರ ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪಬ್ಲಿಕ್ ಫಂಡ್ ರೈಸ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಅಥವಾ ಒಂದು ನಾಯಿಗಳು ಸಾಕೋದಕ್ಕೋಸ್ಕರ ಕೇಂದ್ರ ಓಪನ್ ಮಾಡಿ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಅವ್ರಿಗೆ ತೊಗೊಂಡಿರೋ ಜಡ್ಜ್ಮೆಂಟ್ ಸರಿಯಾಗೇ ಇದೆ, ಆದರೆ ಜನಗಳು ಅದನ್ನು ಸರಿಯಾಗಿ ರಿಸೀವ್ ಮಾಡ್ಕೊಂಡಿಲ್ಲ ಅಷ್ಟೇ. ಪುಕ್ಸಟೆ ಪ್ರಚಾರಕ್ಕೋಸ್ಕರ ಇಲ್ದಿರೋದೆಲ್ಲ ಕುಣಿತಾ ಇದ್ದಾರೆ. $45E938 ಫುಟ್ಪಾತ್. ಆ್ಯಕ್ಚುಲಿ ಊಟ ಸಿಗಲ್ಲ ಅಂತ ವೈಲ್ಡ್ ಕ್ರಾಫ್ಟೆಡ್. 12Z516 12 ಡಿಸೆಂಬರ್. 1 2 3 4 5 6 ಗಾಡಿಗಳು ಬರ್ತಾವೆ ಅವ್ರ ಒಟ್ಟಿಗೆ. ಡಿಸೆಂಬರಲ್ಲಿ ಹುಟ್ಟಿರೋರು 3 ಜನ ಇದ್ದಾರೆ. ಇವರು ಯಾರು, ನಂಜನಗೂಡು ಬನ್ನೂರು ಗಾಡಿಗಳು 3 ಜನ ಹುಟ್ಟಿದ್ದಾರೆ. ಪ್ರಕಾಶಿಗೆ 2 ಮಕ್ಕಳು, ಸುರೇಶನ ಒಬ್ಬ ಮಗ ಅರುಣ, ಮತ್ತು ಸುರೇಶನ ಮಗ ಅರುಣ, ಪ್ರಕಾಶಿಗೆ 2 ಮಕ್ಕಳು, ಮೋಹನ ಮತ್ತು ಅವನ ಹೆಸರೇನು ರೇವಂತ್. ಅದಕ್ಕೆ ತೋರಿಸೋದು 10 years 4243 ಇವೆಲ್ಲ ರಾಂಗ್ ವೇನಲ್ಲಿ ಬಂದಿರೋದು. ಬೇಕಂತ ಮಾಡ್ತಿರೋದು. ಅದೇನೋ ಹೇಳ್ಕೊಳ್ತಾರೆ ಅವರ ಸಮಯದಲ್ಲಿ ನೋವು ಬರಲ್ಲ ಅಂತ. ಇದು ಕುಮಾರ್ ಬಾಲಂಗೋಚಿ ಅವನು. ಟ್ರೆಂಡ್ ಸೆಟರ್ ಅಂತ ಅವನು. ಟ್ರೆಂಡ್ ಸೆಟರ್. ಕಟ್ಕೊಳ್ಳೋ ಕಾಟ ಶುರು KA10EB 6400
ಫುಟ್ಪಾತ್ ಬ್ಲಾಕ್ ಮಾಡ್ಕೊಳ್ತೀವಿ ಅಂದರೆ ಊಟ ಕೊಡೋದಿಲ್ಲ ಅಂತ, ಕಟ್ಕೊಳಗೋ ಊಟ ಇಸ್ಕೋಬೇಕು ಅಂತ ಆ್ಯಕ್ಚುಲಿ. ಈಗ ಆಲ್ರೆಡಿ ಅಲ್ಲಿಂದನೂ ಹಸು ಬೇರೆ ಕೂರಿಸೋದು, ಅದಕ್ಕೆ ಊಟ ಕೊಡೋದಿಲ್ಲ ಅಂತ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಇದು ಹೊಸದೇನೂ ಅಲ್ಲ. ಇನ್ನೊಂದೇನು ಗೊತ್ತಾ, ಹುಡುಗಿರ ಕೈಯಲ್ಲಿ ಏನೋ ಹಿಡ್ಕೊಂಡು ಹೋಗ್ತಿದ್ದಾರೆ ಒಂದು ಪಾಪ್ಲೆಟು. ಅಲ್ಲಿ ಒಂದು ಹುಡುಗ ಪಾಪ್ಲೆಟ್ ಡಿಶ್ಯೂ ಮಾಡ್ತಾ ಇದೆ ಎಲ್ರಿಗೂ, ಅವ್ರಿಗೆ ಕೊಟ್ಟು ನನಗೆ ಕೊಡಲಿಲ್ಲ. ನಾನು ನೋಡ್ತಿದ್ದಂಗೆ ಚೆಕ್ ಅಂತ ಆ ಕಡೆಗೆ ತಿರುಗೋಗ್ಬಿಟ್ಟ. ಬದ್ನೂರು ಪೊಲೀಸರು ಹೆವಿಯಾಗಿ ಕಾಣಿಸ್ಕೊತಾ ಇದ್ದಾರೆ. ಅಲ್ಲಿಂದನೂ ಅಲ್ಲಿ ಕಟ್ಕೊಳಗೆ ಹೋಗ್ಲಿಲ್ವಲ್ಲ, ಅದಕ್ಕೆ ಅಲ್ಲಿಂದನೂ ಕಾಣಿಸ್ಕೊಳ್ತಿರೋದು. ಕವರ್ ಆಗಲಿಲ್ಲ ಅಂದ್ಕೊಳ್ತೀನಿ, ಸೈಡಲ್ಲಿ ಇಟ್ಟಿರಲಿಲ್ಲ ಕ್ಯಾಮ್ರಾ, ಸೈಡಲ್ಲಿ ಇಟ್ಟಿದ್ದೆ, ಕೈ ಅಡ್ಡಕ್ಕಿಟ್ಟಿದ್ದು ಕವರ್ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ED 1540 ಇಡಿ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಇದೆಯಲ್ಲ, ಮನಿ ಫಾರಿನ್ ಫಂಡ್ಸ್ ರಿಲೇಟೆಡ್ ಒಂದು ಡಿಪಾರ್ಟ್ಮೆಂಟ್ ಇದೆ ಅದು. ಹೆಡ್ಲೈಟ್ ಬಿಡೋದಕ್ಕೆ ಅಂತ ನಿಂತಿರೋ ರಿಸರ್ವ್ ಆಗಿರೋ ಗಾಡಿಗಳಿವೆ. KA09 ME 7107 ME 7107 ಗಾಡಿ ಸಾಬ್ರು ಯಾರು. ಇನ್ನೊಂದು MK 1385 KA01 ಇದು ಸೌಂಡ್ ಬೇರೆ ಒಂದು. KA01 MK 1385 ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತವೆ ಬಿಡಂತವು. ಅಲ್ಲಿ ಹೊಸ ಗಾಡಿ ಪಂಚಲ್ಲಿ ಪೂಜೆಗೆ ನಿಲ್ಲಿಸಿದ್ದಾರೆ ಯಾರೋ, ಅದಕ್ಕೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಅಂದರೆ ಫಸ್ಟ್ ತಗೊಬಂದು ನಿಲ್ಲಿಸಿದ್ದೀವಿ ಅಂತ ಒಂದು, ಇನ್ನೊಂದು ಜನ ಮುಂಚೆ ಮತ್ತು ಮುಂದೆ ನೆನಕಿಂತ ಮುಂಚೆ ತಂದು ನಿಲ್ಲಿಸಿದ್ದೀವಿ ಅಂತ ಬಂದು, ಇನ್ನೊಂದು ಆ್ಯಟಿಟ್ಯೂಡ್ ಕೊಡೋದ್ರೆ ತಗೊಬಂದು ನೀವು ನಿಲ್ಲಿಸಿ ಪೂಜೆ ಮಾಡಿಸಿ ಅಂತ ತೋರಿಸ್ತಾ ಇರೋದು. ಆಯ್ತಿದ್ದ ಭಾಳ ಕೆಲಸಕ್ಕೆ ಭಾಳ ಐತತ್ತಿಗೆ ತರ್ತಿದ್ದ ಅಂತ ಗಂಟೆ ಇರ್ತಲ್ಲ, ಹಂಗೆ ಇನ್ನೇನು ಮಾಡ್ತೀರಾ, ಹಿಂಗೆ ಅಷ್ಟು ಹೆಡ್ಲೈಟ್ ಬಿಡೋದು. J4047 KF5 ಇದನ್ನು ಹೋಟ್ಲಿಗೆ ಕೆಲಸ ಕರೆದಿದ್ದೆನಲ್ಲ, ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಮತ್ತು ಪಾರ್ಕ್ಗಳಲ್ಲಿ ಸುಮಾರು ಸರಿ ಕವರ್ ಮಾಡಿದ್ದೀನಿ. ಅದನ್ನು ಇನ್ನು ಬಂದು ಪಕ್ಕದಲ್ಲಿ ಕೂತ್ಕೊಂಡಿರೋದು, ಮಾತಾಡೋಕ್ಕೆ ಇನ್ನೊಬ್ಬನ ಬರೀ ಕರ್ಕೊಬಂದಿರೋದು. ಸೊ ಡೀಪಾಗಿ ಡಿಸ್ಕಸ್ ಮಾಡೋದು. ಇಲ್ಲೊಬ್ಬ ಹುಡುಗಿರು ನೋಡ್ತಾ ಇರ್ತಾರಲ್ಲ, ಅವ್ನು ಬಂದು ಇಲ್ಲಿ ಅವ್ನು ಮುಂದೆ ಓಡಾಡ್ತಿರೋದು. ಅಲ್ಲೇ ಆ್ಯಕ್ಚುಲಿ ಹುಡುಗಿ ನೋಡೋಕೆ ಬಂದಿರೋದಿಲ್ಲ ಅವನು. ಇಷ್ಟೊತ್ತಲ್ಲಿ ಯಾರೂ ಇರೋದಿಲ್ಲ, ಈಗ ಇರ್ತಾರೆ, ಅದು ಸದ್ಯಕ್ಕೆ ಯಾರೂ ಇಲ್ಲ. ಆದರೂ ಇಲ್ಲಿ ಓಡಾಡ್ತಾ ಇದ್ದಾರೆ. ಬಿಕಾಸ್ ನಾನು ಟಾರ್ಗೆಟ್, ನನ್ನ ಮುಂದೆ ಓಡಾಡ್ಬೋದಲ್ಲ, ಚಪ್ಪಲಿ ಇಟ್ಕೊಂಡು ಚರ್ರಪ್ಪರ ಮಾಡ್ಬೋದು. ಅಲ್ಲಿ ಕೂತ್ಕೊಂಡಿರೋರು ಮಾತಾಡೋಕ್ಕೆ ಅಂತ ಹೋಟ್ಲವರು. ದುರ್ಗಾ ಪರಮೇಶ್ವರಿ ದೇವಸ್ಥಾನದವ್ರು ಬೆಂಕಿ ಹಾಕೊಂಡು ಕೂತಿರೋದು. ಎಲೆಗಳಿದೆಯಲ್ಲ, ಎಲೆಗಳನ್ನೆಲ್ಲ ಇದು ಮಾಡಿದ್ದಾರೆ, ಏನು ಗುಡ್ಡೆ ಹಾಕಿ ಗುಡ್ಡೆ ಹಾಕಿ ಅದಕ್ಕೆ ಬೆಂಕಿ ಹಾಕಿರೋದು. ಹೊಗೆ ಬರ್ಸೋದಕ್ಕೋಸ್ಕರ ಮಾಡ್ತಾರೆ ಕೆಲಸ. ಈಗ ಬೆಂಕಿ ಹಾಕಿದರೆ ಸ್ವಲ್ಪ ಹೊತ್ತಿಗೆ ಬೆಂಕಿ ಹೊರಟಾಗುತ್ತೆ, ಹೊಗೆ ಬರುತ್ತೆ, ಹೊಗೆ ಫುಲ್ ಎಲ್ಲ ತುಂಬ್ಕೊಳ್ಳುತ್ತೆ ಅಲ್ಲೆಲ್ಲ. ಆ್ಯಕ್ಚುಲಿ ರೆಫರೆನ್ಸ್ಗೆ ಪಾರ್ಕ್ ಇದೆ, ಓಕೆನಾ. ಇಲ್ಲಿ ಬೆಂಕಿ ಹಾಕಿದ್ದಾರೆ, ಈಗ ಆ ಕಡೆ ಎಲ್ಲ ಹೊಗೆ ಆಲ್ರೆಡಿ. ಇದು ಸೋಳೆ ಮಗನ ಮೊಬೈಲ್ ಫೋಕಸ್ ಆಗಲ್ಲ, ಇದು ಹೊಗೆ ತುಂಬ್ಕೊಳ್ತಾ ಇರೋದು ಇದೆಲ್ಲ. ಆ್ಯಕ್ಚುಲಿ ಹೊಗೆ ಇಲ್ಲಿವರೆಗೂ ಬರ್ತಾಯಿದೆ, ಮಲ್ಗೋಕ್ಕಾಗ್ತಿಲ್ಲ, ಅಷ್ಟೊಂದು ಹೊಗೆ ಬರ್ತಾಯಿದೆ. ಆ್ಯಕ್ಚುಲಿ ಕೂರೋಕ್ಕಾಗ್ತಿಲ್ಲ, ಮಲ್ಗೋದಲ್ಲಿ ಕೂರೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಹೊಗೆ ಬರ್ತಾಯಿದೆ. ಹೊಗೆ ಕೂಡ ಕಾಣುತ್ತೆ, ಇಲ್ಲಿಗೆ ಎಷ್ಟು ಹೊಗೆ ಹೇಳ್ತಾ ಇದೆ.